ಎಲ್ಲ ದಿನ, ಆದರೆ ವಿಶೇಷವಾಗಿ ಶಿವರಾತ್ರಿ ದಿನ ಮಾಡಬೇಕಾದ ಪ್ರಾರ್ಥನೆ ತ್ರಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಇದು ಬಹಳ ಮುಖ್ಯವಾದ ಮಹಾ ಮೃತ್ಯುಂಜಯ ಮಂತ್ರ. ಮೃತ್ಯುಂಜಯ, ಅದು ಹೆಸರೇ ಮೃತ್ಯುಂಜಯ ಮಂತ್ರ ಅಂತ. ಮೃತ್ಯುಂಜಯ ಮಂತ್ರ ಅಂದರೆ ಮೃತ್ಯುವನ್ನು ಇಲ್ದಾಗ ಮಾಡೋಕ್ಕಾಗತ್ತೆ ಅಂತಲ್ಲ. ಯಾರು ಹಾಗೆ ಮೃತ್ಯುವೇ ಇಲ್ಲದೆ ಇರೋ ಹಾಗೆ ಯಾರೂ ಇರೋಕ್ಕೆ ಸಾಧ್ಯವೇ ಇಲ್ವಲ್ಲ, ಹಾಗಿಲ್ಲ. ಆದರೆ ಮೃತ್ಯುಂಜಯ ಮಂತ್ರ ಅಂತ ಯಾಕಪ್ಪ ಅಂದರೆ ಮನುಷ್ಯ ಸಾಯೋದು ಯಾವಾಗ ಅಂದರೆ ಉಸಿರು ನಿಂತಾಗಲ್ಲ, ಹೆದರಿಕೆಯಿಂದ ಸತ್ತೋಗ್ತಾನೆ ನಾವು. ಯಾರು ಆ ಭಯವನ್ನು ಹೆದರಿಕೆಯನ್ನು ಕಳ್ಕೊತಾನೆ, ಮೃತ್ಯುವಿನ ಭಯ. ಇವತ್ತೇನಾದ್ರು ನಾನೊಂದು ಸಾವಿನ ಬಗ್ಗೆ ಮಾತಾಡಿದ್ರೆ, ಅಪ್ಪಾಜಿ ಶಿವರಾತ್ರಿ ದಿನ ಎಂತ ಮಾತಾಡ್ತೀರಿ ಅಪ್ಪಾಜಿ ಸಾವಿನ ಮಾತು? ಇಟ್ಸ್ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಗೇಮ್, ಇಟ್ ಈಸ್ ಪಾರ್ಟ್ ಆಫ್ ದಿ ಲೈಫ್. ಜೀವನದೊಂದು ಭಾಗ ಅದು. ನಾವು ಅದನ್ನು ತುಂಬ ಭಯಪಡ್ತೀವಿ, ಎಲ್ಲರೂ ಅಷ್ಟೇ. ಇಟ್ಸ್ ಎ ಪಾರ್ಟ್ ಆಫ್ ಎ ಗೇಮ್. ಒಂದಲ್ಲ ಒಂದಿನ ಹೊರಡಲೇಬೇಕು, ನಾನು ಹೋಗಬೇಕು, ನೀನು ಹೋಗಬೇಕು, ಯಾರೂ ಪರ್ಮನೆಂಟ್ ಅಲ್ಲ. ವಿ ಡು ನಾಟ್ ನೋಟ್ ದ ಟೈಮ್ ಎಂಡ್. ಅದರ ಭಯವನ್ನು ಯಾರು ಕಳ್ಕೊತಾನೆ ಅವನೇ ಮೃತ್ಯುಂಜಯರು ಅಂತ ಕರೆಯೋದು. ಮೃತ್ಯುವನ್ನು ಗೆದ್ದವರು ಅಂದರೆ ಮೃತ್ಯುವಿನ ಭಯವನ್ನು ಯಾರು ಗೆಲ್ತಾರೆ ಅವರನ್ನೇ ಮೃತ್ಯುಂಜಯರು ಅಂತ. ಈ ಒಂದು ಪ್ರಾರ್ಥನೆ ಏನಿದೆ ಮಹಾ ಮೃತ್ಯುಂಜಯ ಮಂತ್ರ ಅತ್ಯಂತ ಶ್ರೇಷ್ಠವಾದದ್ದು. ಅಲ್ಲಿ ಮೃತ್ಯುವಿನ ಬಗ್ಗೆ ಏನು ಹೇಳ್ತಾ ಇಲ್ಲ. ತ್ರಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಹೇ ಶಿವ, ನನ್ನ ಜೀವನ ಹೇಗಿರಬೇಕು? ಎರಡು ಥರದಲ್ಲಿ. ಒಂದು, ನಾನು ಬದುಕಿರುವಾಗ ಸುಗಂಧಿಂ ಪುಷ್ಟಿವರ್ಧನಂ. ಒಂದು ಹೂವು ಪರಿಮಳವನ್ನು ಸೂಚಿಸುತ್ತೆ, ಯಾವ ಅಪೇಕ್ಷೆಯನ್ನು ಪಡ್ಕೊಳ್ಳಲ್ಲ. ಅದಕ್ಕೆ ಗೊತ್ತು ಸಂಜೆ ತಾನು ಬಿದ್ದು ಕೊಳತು ಹೋಗ್ತೀನಿ ಅನ್ನೋದು ಗೊತ್ತು, ಆದರೆ ನಗುನಗ್ತಾ ಇರುತ್ತೆ, ತನ್ನ ಸುಗಂಧವನ್ನು ಹರಡುತ್ತೆ. ಹಾಗೆ ನನ್ನ ಜೀವನ ಇಲ್ಲಿ ಈಗಲಿಂದನೇ ಸಾಯ್ತೇನೋ ಬಿಡ್ತೀನೋ ಅಂದ್ಕೊಂಡು ಯಾಕೆ ಯೋಚನೆ ಮಾಡ್ತೆ? ನಗುನಗ್ತಾ ಇರು, 4 ಜನಕ್ಕೆ ಉಪಯೋಗ ಆಗುವಾಗ ನಿನ್ನ ಜೀವನದಲ್ಲಿ. ಅದು ಮೊದಲನೇದು, ಸುಗಂಧಿಂ ಪುಷ್ಟಿವರ್ಧನಂ. ಊರ್ವಾ ರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತ. ನನ್ನ ಮೃತ್ಯು ಹೇಗೆ ಬರಬೇಕಂದ್ರೆ, ಈ ಸೌತೆಕಾಯಿ ಇರುತ್ತೆ, ಆ ಸೌತೆಕಾಯಿ ಹಣ್ಣಾಗ್ತಾ ಆಗ್ತಾ ಅದ್ರ ತೊಟ್ಟು ತಾನಾಗಿ ಡಿಟ್ಯಾಚ್ ಆಗಿರುತ್ತೆ. ಅದು ಗೊತ್ತೇ ಆಗಲ್ಲ, ನೀನು ಹೋಗಿ ಕಟ್ ಮಾಡಬೇಕಾಗಿಲ್ಲ. ಸೌತೆಕಾಯಿ ಹಣ್ಣಾದಾಗ ನೀನು ಹೋಗಿ ಕಟ್ ಮಾಡಿ ತೆಗಿಬೇಕಾಗಿಲ್ಲ, ತಾನೇ ಆಗಿರುತ್ತೆ, ಸುಮ್ಮನೆ ಎತ್ಕೊಂಬರ್ಬೇಕು. ಹಾಗೆ ನನ್ನ ಮೃತ್ಯೋರ್ಮುಕ್ಷೀಯ, ನನ್ನ ಅಂತ್ಯ ಹಾಗಾಗಲಿ. ಅಂದರೆ ಯಾವುದೇ ನೋವು ಪಟ್ಕೊಂಡು, ದುಃಖ ಪಟ್ಕೊಂಡು, ನೋಡಿದವ್ರು ಕಣ್ಣೀರು ಹಾಕ್ಕೊಂಡು, ICUನಲ್ಲಿದ್ದು, ಕೋಮಾ ಸ್ಟೇಜಲ್ಲಿದ್ದು ಆಗದೆ ನಾನು ಆನಂದವಾಗಿ, ಮರಣವೇ ಮಹಾನವಮೆ, ಆನಂದವಾಗಿ ನಾನು ಹೋಗುವ ಹಾಗೆ ಮಾಡು. ಬದುಕಿರುವಾಗ ಸುಗಂಧದ ಪುಷ್ಪದ ಹಾಗೆ ಮಾಡು, ಸಾಯುವಾಗ ಹಾಗೆ ಸೌತೆಕಾಯಿಂದ ಹೇಗೆ ಇರುತ್ತೆ ಹಾಗೆ ನನ್ನನ್ನು ಡಿಟ್ಯಾಚ್ ಮಾಡು. ಎಲ್ಲತ್ರಿಂದ ನನ್ನನ್ನು ಡಿಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡ್ಕೊಂಡಾಗಲೇ ಕಣ್ಣೀರೆಲ್ಲ ಶುರುವಾಗಿರುತ್ತೆ. ಸಾಯು ಕಾಲದಲ್ಲಾರು ನನ್ನನ್ನು ಎಲ್ಲತ್ರಿಂದ ಡಿಟ್ಯಾಚ್ ಮಾಡು ಅನ್ನೋದೇ ಮಹಾಮಂತ್ರ. ಇದು ದಿನವೂ ಮಾಡಬೇಕು. ಇವತ್ತು 9 ಸರಿ ಮಾಡು, ಆಮೇಲೆ ನಾನು ತಿಂಡಿಗೆ ಹೋಗ್ತೀನಿ. ಬಂದರೆ ಜೊತೆಲಿ ಹೇಳು, ಸಿಟ್ ಸ್ಟ್ರೈಟ್, ಟೇಕ್ ಎ ಲಾಂಗ್ ಬೀಟ್. ಇದು ಪ್ರಾರ್ಥನಾ ಮಂತ್ರ, ಮಹಾಮೃತ್ಯುಂಜಯ. ಅದು ಪ್ರಾರ್ಥನೆ. ಹೇಗೆ ನೀನು ಸುವರ್ಣ ವೃಷ್ಟಿಂ ಕುರುಮೇಗೆ, ನಮ್ಮ ಇಷ್ಟೆಲ್ಲ ಹೇಳೋ ಬದಲು ಒಂದೇ ಮಾತಲ್ಲಿ ಹೇಳ್ತಾರೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಅಷ್ಟೇ, ಅನಾಯಾಸೇನ ಮರಣ, ಯಾವ ಆಯಾಸನೂ ಇಲ್ಲದೆ ಮರಣ ಆಗಲಿ. ವಿನಾ ದೈನ್ಯೇನ ಜೀವನಂ, ಯಾರ ಹತ್ರನೂ ಕೈಯೊಡ್ಡದೇ ಇರೋ ಹಾಗೆ ನನ್ನ ಜೀವನ ನಡೀಲಿ ಅಂತ ಕೇಳೋದು. ಅದನ್ನೇ ಮಹಾಮಂತ್ರದಲ್ಲಿ ಸುಗಂಧಿಂ ಪುಷ್ಟಿವರ್ಧನಂ ಹೇಳೋದು. ಸಿಸ್ಟ್ರೈಟ್ ಮಹಾಮೃತ್ಯುಂಜಯ ಮಂತ್ರವನ್ನು ಹೇಳಿ ಆಮೇಲೆ ಈ ಸೆಷನನ್ನು ಕ್ಲೋಸ್ ಮಾಡೋಣ. ಮತ್ತು ನಾನು ತಿಂಡಿ ತಿಂದು ಬಂದ ಮೇಲೆ ನಿನಗೂ ತಿಂಡಿ ತಿನ್ನೋ ಅಪೇಕ್ಷೆ ಇದ್ದರೆ ತಿನ್ನಬಹುದು. ಇಲ್ಲ ಅಪ್ಪಾಜಿ, ನಾನು 25 ವರ್ಷದಿಂದ ನಾನು ತಿಂದಿಲ್ಲ ಅಪ್ಪಾಜಿ, ಇವತ್ತು ತಿನ್ನಲ್ಲ, ತಿನ್ನುವಂತೆ ಬಲವಂತ ಮಾಡಲ್ಲ.